ಪ್ರಕಾಶ್ ರಾಜ್ ಅವರವರು ಸಿಎಂ ಇರುವಂಥ ವೇದಿಕೆಯಲ್ಲಿ ಪ್ಯಾಲೆಸ್ಟೀನಿಯನ್ ಫಿಲ್ಮ್ಗಳನ್ನು ಪ್ಯಾಲೆಸ್ಟೀನಿಯನ್ ಮೂವೀಸ್ಗಳನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಏನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗಲಿಕ್ಕಿದೆ, ಅದರಲ್ಲಿ ಪ್ಯಾಲೆಸ್ಟೀನಿಯನ್ ಫಿಲ್ಮ್ಸ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಹಳ ಲಿಬರಲ್ ಆದ ದೇಶ. ನಾವು ಎಲ್ಲ ರೀತಿಯ ಆರ್ಟ್ಸ್ಗಳಿರ್ಬೋದು, ಆರ್ಟಿಸ್ಟಿಕ್ ಕೆಪಾಸಿಟೀಸ್ಗಳಿರ್ಬೋದು, ಪಿಕ್ಚರ್ಗಳಿರ್ಬೋದು, ಅದಕ್ಕೆ ಅವಕಾಶವನ್ನು ಭಾರತ ದೇಶದಲ್ಲಿ ಮಾಡಿಕೊಡ್ತದೆ. ಆದರೆ ಈ ಪ್ಯಾಲೆಸ್ಟೈನ್ ಪಿಕ್ಚರ್ಗಳು ಎಲ್ಲದೂ ಸಹ ಒಂದು ಪ್ರೊಪಗಾಂಡಾ ಬೇಸ್ಡ್ ಮೂವೀಸ್ ಆಗಿರ್ತದೆ. ಇದರಿಂದ ಒಂದು ಹಿಡನ್ ಎಜೆಂಡಾ ಇರ್ತದೆ. ಎಲ್ಲೋ ಒಂದು ಕಡೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಪ್ರೊಪಗಾಂಡಾ ಈ ಪ್ಯಾಲೆಸ್ಟೀನಿಯನ್ ಮೂವೀಸ್ಗಳಲ್ಲಿ ಇರುವುದನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಇದರಲ್ಲಿ ಸರ್ಟಿಫಿಕೇಷನ್ ಬೋರ್ಡ್ ಇದೆ, ಅದರಲ್ಲಿ ಮೆಂಬರ್ಸ್ಗಳಿದ್ದಾರೆ. ಈ ಪಿಕ್ಚರ್ಗಳನ್ನು ನೋಡಿ ಇದು ಕೆಲವು ವಿಷಯಗಳ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಗೋವಾದಲ್ಲಿ ಈ ಪ್ಯಾಲೆಸ್ಟೀನಿಯನ್ ಎಜೆಂಡಾ ಇರುವಂಥ ಮೂವೀಸ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅಥವಾ ಶೋ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ. ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅವರಿಗೆ ಎಲ್ಲ ರೀತಿಯ ದೇಶದ ವಿರುದ್ಧ ಅಥವಾ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಯಾವುದೇ ವಿಷಯಗಳಿದ್ರೂ ಸಹ ಅದಕ್ಕೆ ಮುಕ್ತವಾಗಿ ಅವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಪರಿಪಾಠ ಕೇರಳದಲ್ಲಿದೆ. ಹಾಗಾಗಿ ಕೇರಳದಲ್ಲಿ ಈ ರೀತಿಯ ಪ್ರೊಪಗಾಂಡಾ ಇರುವಂಥ ಹಿಡನ್ ಎಜೆಂಡಾ ಇರುವಂಥ ಪಿಕ್ಚರ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಯಾಕಂದರೆ ಇದೆಲ್ಲದ ಸಹ ಒಂದು ಹಿಡನ್ ಎಜೆಂಡಾ ಇರ್ತದೆ. ಒಂದು ಪ್ರೊಪಗಾಂಡವನ್ನು ಅವರು ಅದನ್ನು ಜನರ ಮುಂದೆ ತೋರಿಸಲಿಕ್ಕೆ ಅಥವಾ ಆ ಪ್ರೊಪಗಾಂಡವನ್ನು ಫಾರ್ವರ್ಡ್ ಮಾಡುವಂಥ ಒಂದು ವ್ಯವಸ್ಥೆ ಈ ಪಿಕ್ಚರ್ನಿಂದ ಇದೆ. ಪ್ರಕಾಶ್ ರಾಜ್ ಅವರ ಮನಸ್ಥಿತಿ ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಮನಸ್ಥಿತಿ. ಹಿಂದೂ ವಿರೋಧಿ ಅದೆಲ್ಲ ಇದ್ದದ್ದೇ, ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ದೇಶದ ಕಲ್ಪನೆ ಏನಿದೆ ಆ ಕಲ್ಪನೆಯ ವಿರುದ್ಧ ಮನಸ್ಥಿತಿ ಇರುವಂಥ ಒಂದು ವ್ಯಕ್ತಿ ಪ್ರಕಾಶ್ ರಾಜ್ ಅವರು. ಅವರಿಗೆ ವೇದಿಕೆಯಲ್ಲಿ ಸಿಎಂ ಹತ್ರ ಮಾತಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಅವರು ಈ ರೀತಿ ಪಿಕ್ಚರ್ಗಳನ್ನು ಪ್ರೊಪಗಾಂಡಾ ಇರುವಂಥ ಪಿಕ್ಚರ್ಗಳನ್ನು ಇಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂಥ ಪ್ರಕಾಶ್ ರಾಜ್ ಅವರದ್ದೇ ಒಂದು ಹಿಡನ್ ಎಜೆಂಡಾ ಬೇರೆಯೇ ಇರ್ತದೆ. ಆ ಎಜೆಂಡನ್ನು ಅವರು ಮುಂದುವರಿಸ್ಕೊಂಡು ಬಂದು ಈ ರೀತಿ ಮಾತನ್ನು ಆಡಿದ್ದಾರೆ. ಕರ್ನಾಟಕದಲ್ಲಿ ಈ ರೀತಿಯ ಪಿಕ್ಚರ್ಗಳಿಗೆ ಅವಕಾಶವನ್ನು ಖಂಡಿತ ನಾವು ಮಾಡಿಕೊಡಬಾರ್ದು. ಪ್ರಕಾಶ್ ರಾಜ್ ಅವರವರು ಸಿಎಂ ಇರುವಂಥ ವೇದಿಕೆಯಲ್ಲಿ ಪ್ಯಾಲೆಸ್ಟೀನಿಯನ್ ಪ್ಯಾಲೆಸ್ಟೀನಿಯನ್ ಮೂವೀಸ್ಗಳನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಏನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗಲಿಕ್ಕಿದೆ, ಅದರಲ್ಲಿ ಪ್ಯಾಲೆಸ್ಟೀನಿಯನ್ ಫಿಲ್ಮ್ಸ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಹಳ ಲಿಬರಲ್ ಆದ ದೇಶ. ನಾವು ಎಲ್ಲ ರೀತಿಯ ಆರ್ಟ್ಸ್ಗಳಿರ್ಬೋದು, ಆರ್ಟಿಸ್ಟಿಕ್ ಕೆಪಾಸಿಟೀಸ್ಗಳಿರ್ಬೋದು, ಪಿಕ್ಚರ್ಗಳಿರ್ಬೋದು, ಅದಕ್ಕೆ ಅವಕಾಶವನ್ನು ಭಾರತ ದೇಶದಲ್ಲಿ ಮಾಡಿಕೊಡ್ತದೆ. ಆದರೆ ಈ ಪ್ಯಾಲೆಸ್ಟೈನ್ ಪಿಕ್ಚರ್ಗಳು ಎಲ್ಲದೂ ಸಹ ಒಂದು ಪ್ರೊಪಗಾಂಡಾ ಬೇಸ್ಡ್ ಮೂವೀಸ್ ಆಗಿರ್ತದೆ. ಇದರಿಂದ ಒಂದು ಹಿಡನ್ ಎಜೆಂಡಾ ಇರ್ತದೆ. ಎಲ್ಲೋ ಒಂದು ಕಡೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಪ್ರೊಪಗಾಂಡಾ ಈ ಪ್ಯಾಲೆಸ್ಟೀನಿಯನ್ ಮೂವೀಸ್ಗಳಲ್ಲಿ ಇರುವುದನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಇದರಲ್ಲಿ ಸರ್ಟಿಫಿಕೇಷನ್ ಬೋರ್ಡ್ ಇದೆ, ಅದರಲ್ಲಿ ಮೆಂಬರ್ಸ್ಗಳಿದ್ದಾರೆ. ಈ ಪಿಕ್ಚರ್ಗಳನ್ನು ನೋಡಿ ಇದು ಕೆಲವು ವಿಷಯಗಳ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಗೋವಾದಲ್ಲಿ ಈ ಪ್ಯಾಲೆಸ್ಟೀನಿಯನ್ ಎಜೆಂಡಾ ಇರುವಂಥ ಮೂವೀಸ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅಥವಾ ಶೋ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ. ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅವರಿಗೆ ಎಲ್ಲ ರೀತಿಯ ದೇಶದ ವಿರುದ್ಧ ಅಥವಾ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಯಾವುದೇ ವಿಷಯಗಳಿದ್ರೂ ಸಹ ಅದಕ್ಕೆ ಮುಕ್ತವಾಗಿ ಅವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಪರಿಪಾಠ ಕೇರಳದಲ್ಲಿದೆ. ಹಾಗಾಗಿ ಕೇರಳದಲ್ಲಿ ಈ ರೀತಿಯ ಪ್ರೊಪಗಾಂಡಾ ಇರುವಂಥ ಹಿಡನ್ ಎಜೆಂಡಾ ಇರುವಂಥ ಪಿಕ್ಚರ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಯಾಕಂದರೆ ಇದೆಲ್ಲದ ಸಹ ಒಂದು ಹಿಡನ್ ಎಜೆಂಡಾ ಇರ್ತದೆ. ಒಂದು ಪ್ರೊಪಗಾಂಡವನ್ನು ಅವರು ಅದನ್ನು ಜನರ ಮುಂದೆ ತೋರಿಸಲಿಕ್ಕೆ ಅಥವಾ ಆ ಪ್ರೊಪಗಾಂಡವನ್ನು ಫಾರ್ವರ್ಡ್ ಮಾಡುವಂಥ ಒಂದು ವ್ಯವಸ್ಥೆ ಈ ಪಿಕ್ಚರ್ನಿಂದ ಇದೆ. ಪ್ರಕಾಶ್ ರಾಜ್ ಅವರ ಮನಸ್ಥಿತಿ ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಮನಸ್ಥಿತಿ. ಹಿಂದೂ ವಿರೋಧಿ ಅದೆಲ್ಲ ಇದ್ದದ್ದೇ, ಅದಕ್ಕಿಂತ ಜಾಸ್ತಿಯಾಗಿ ನಮ್ಮ ದೇಶದ ಕಲ್ಪನೆ ಏನಿದೆ ಆ ಕಲ್ಪನೆಯ ವಿರುದ್ಧ ಮನಸ್ಥಿತಿ ಇರುವಂಥ ಒಂದು ವ್ಯಕ್ತಿ ಪ್ರಕಾಶ್ ರಾಜ್ ಅವರು. ಅವರಿಗೆ ವೇದಿಕೆಯಲ್ಲಿ ಸಿಎಂ ಹತ್ರ ಮಾತಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಅವರು ಈ ರೀತಿ ಪಿಕ್ಚರ್ಗಳನ್ನು ಪ್ರೊಪಗಾಂಡಾ ಇರುವಂಥ ಪಿಕ್ಚರ್ಗಳನ್ನು ಇಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂಥ ಪ್ರಕಾಶ್ ರಾಜ್ ಅವರದ್ದೇ ಒಂದು ಹಿಡನ್ ಎಜೆಂಡಾ ಬೇರೆಯೇ ಇರ್ತದೆ.
ಆ ಎಜೆಂಡನ್ನು ಅವರು ಮುಂದುವರಿಸ್ಕೊಂಡು ಬಂದು ಈ ರೀತಿ ಮಾತನ್ನು ಆಡಿದ್ದಾರೆ. ಕರ್ನಾಟಕದಲ್ಲಿ ಈ ರೀತಿಯ ಪಿಕ್ಚರ್ಗಳಿಗೆ ಅವಕಾಶವನ್ನು ಖಂಡಿತ ನಾವು ಮಾಡಿಕೊಡಬಾರ್ದು. ಪ್ರಕಾಶ್ ರಾಜ್ ಅವರವರು CM ಇರುವಂಥ ವೇದಿಕೆಯಲ್ಲಿ ಪ್ಯಾಲೆಸ್ಟಿನಿಯನ್ ಫಿಲ್ಮ್ಗಳನ್ನು, ಪ್ಯಾಲೆಸ್ಟಿನಿಯನ್ ಮೂವೀಸ್ಗಳನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಏನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗಲಿಕ್ಕಿದೆ, ಅದರಲ್ಲಿ ಪ್ಯಾಲೆಸ್ಟಿನಿಯನ್ ಫಿಲ್ಮ್ಸ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಹಳ ಲಿಬರಲ್ ಆದ ದೇಶ. ನಾವು ಎಲ್ಲ ರೀತಿಯ ಆರ್ಟ್ಸ್ಗಳಿರ್ಬೋದು, ಆರ್ಟಿಸ್ಟಿಕ್ ಕೆಪಾಸಿಟೀಸ್ಗಳಿರ್ಬೋದು, ಪಿಕ್ಚರ್ಗಳಿರ್ಬೋದು, ಅದಕ್ಕೆ ಅವಕಾಶವನ್ನು ಭಾರತ ದೇಶದಲ್ಲಿ ಮಾಡಿಕೊಡ್ತದೆ. ಆದರೆ ಈ ಪ್ಯಾಲೆಸ್ಟೈನ್ ಪಿಕ್ಚರ್ಗಳು ಎಲ್ಲದೂ ಸಹ ಒಂದು ಪ್ರೊಪಗಾಂಡಾ ಬೇಸ್ಡ್ ಮೂವೀಸ್ ಆಗಿರ್ತದೆ. ಇದರಿಂದ ಒಂದು ಹಿಡನ್ ಎಜೆಂಡಾ ಇರ್ತದೆ. ಎಲ್ಲೋ ಒಂದು ಕಡೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಪ್ರೊಪಗಾಂಡಾ ಈ ಪ್ಯಾಲೆಸ್ಟೈನಿಯನ್ ಮೂವೀಸ್ಗಳಲ್ಲಿ ಇರುವುದನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಇದರಲ್ಲಿ ಸರ್ಟಿಫಿಕೇಷನ್ ಬೋರ್ಡ್ ಇದೆ, ಅದರಲ್ಲಿ ಮೆಂಬರ್ಸ್ಗಳಿದ್ದಾರೆ. ಈ ಪಿಕ್ಚರ್ಗಳನ್ನು ನೋಡಿ ಇದು ಕೆಲವು ವಿಷಯಗಳ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಗೋವಾದಲ್ಲಿ ಈ ಪ್ಯಾಲೆಸ್ಟೈನಿಯನ್ ಎಜೆಂಡಾ ಇರುವಂಥ ಮೂವೀಸ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅಥವಾ ಶೋ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ. ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅವರಿಗೆ ಎಲ್ಲ ರೀತಿಯ ದೇಶದ ವಿರುದ್ಧ ಅಥವಾ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಯಾವುದೇ ವಿಷಯಗಳಿದ್ರೂ ಸಹ ಅದಕ್ಕೆ ಮುಕ್ತವಾಗಿ ಅವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಪರಿಪಾಠ ಕೇರಳದಲ್ಲಿದೆ. ಹಾಗಾಗಿ ಕೇರಳದಲ್ಲಿ ಈ ರೀತಿಯ ಪ್ರೊಪಗಾಂಡ ಇರುವಂಥ ಹಿಡನ್ ಎಜೆಂಡಾ ಇರುವಂಥ ಪಿಕ್ಚರ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಯಾಕಂದರೆ ಇದೆಲ್ಲದ ಸಹ ಒಂದು ಹಿಡನ್ ಎಜೆಂಡಾ ಇರ್ತದೆ. ಒಂದು ಪ್ರೊಪಗಾಂಡವನ್ನು ಅವರು ಅದನ್ನು ಜನರ ಮುಂದೆ ತೋರಿಸಲಿಕ್ಕೆ ಅಥವಾ ಆ ಪ್ರೊಪಗಾಂಡವನ್ನು ಫಾರ್ವರ್ಡ್ ಮಾಡುವಂಥ ಒಂದು ವ್ಯವಸ್ಥೆ ಈ ಪಿಕ್ಚರ್ನಿಂದ ಇದೆ. ಪ್ರಕಾಶ್ ರಾಜ್ ಅವರ ಮನಸ್ಥಿತಿ ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಮನಸ್ಥಿತಿ. ಹಿಂದೂ ವಿರೋಧಿ ಅದೆಲ್ಲ ಇದ್ದದ್ದೇ, ಅದಕ್ಕಿಂತ ಜಾಸ್ತಿಯಾಗಿ ದೇಶದ ನಮ್ಮ ದೇಶದ ಕಲ್ಪನೆ ಏನಿದೆ ಆ ಕಲ್ಪನೆಯ ವಿರುದ್ಧ ಮನಸ್ಥಿತಿ ಇರುವಂಥ ಒಂದು ವ್ಯಕ್ತಿ ಪ್ರಕಾಶ್ ರಾಜ್ ಅವರು. ಅವರಿಗೆ ವೇದಿಕೆಯಲ್ಲಿ CM ಹತ್ರ ಮಾತಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಅವರು ಈ ರೀತಿ ಪಿಕ್ಚರ್ಗಳನ್ನು ಪ್ರೊಪಗಾಂಡ ಇರುವಂಥ ಪಿಕ್ಚರ್ಗಳನ್ನು ಇಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂಥ ಪ್ರಕಾಶ್ ರಾಜ್ ಅವರದ್ದೇ ಒಂದು ಹಿಡನ್ ಎಜೆಂಡಾ ಬೇರೆಯೇ ಇರ್ತದೆ. ಆ ಎಜೆಂಡನ್ನು ಅವರು ಮುಂದುವರಿಸ್ಕೊಂಡು ಬಂದು ಈ ರೀತಿ ಮಾತನ್ನು ಆಡಿದ್ದಾರೆ. ಕರ್ನಾಟಕದಲ್ಲಿ ಈ ರೀತಿಯ ಪಿಕ್ಚರ್ಗಳಿಗೆ ಅವಕಾಶವನ್ನು ಖಂಡಿತ ನಾವು ಮಾಡಿಕೊಡಬಾರ್ದು. ಪ್ರಕಾಶ್ ರಾಜ್ ಅವರವರು CM ಇರುವಂಥ ವೇದಿಕೆಯಲ್ಲಿ ಪ್ಯಾಲೆಸ್ಟಿನಿಯನ್ ಫಿಲ್ಮ್ಗಳನ್ನು, ಪ್ಯಾಲೆಸ್ಟಿನಿಯನ್ ಮೂವೀಸ್ಗಳನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಏನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಆಗಲಿಕ್ಕಿದೆ, ಅದರಲ್ಲಿ ಪ್ಯಾಲೆಸ್ಟೈನಿಯನ್ ಫಿಲ್ಮ್ಸ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಇದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಹಳ ಲಿಬರಲ್ ಆದ ದೇಶ. ನಾವು ಎಲ್ಲ ರೀತಿಯ ಆರ್ಟ್ಸ್ಗಳಿರ್ಬೋದು, ಆರ್ಟಿಸ್ಟಿಕ್ ಕೆಪಾಸಿಟೀಸ್ಗಳಿರ್ಬೋದು, ಪಿಕ್ಚರ್ಗಳಿರ್ಬೋದು, ಅದಕ್ಕೆ ಅವಕಾಶವನ್ನು ಭಾರತ ದೇಶದಲ್ಲಿ ಮಾಡಿಕೊಡ್ತದೆ. ಆದರೆ ಈ ಪ್ಯಾಲೆಸ್ಟೈನ್ ಪಿಕ್ಚರ್ಗಳು ಎಲ್ಲದೂ ಸಹ ಒಂದು ಪ್ರೊಪಗಾಂಡಾ ಬೇಸ್ಡ್ ಮೂವೀಸ್ ಆಗಿರ್ತದೆ. ಇದರಿಂದ ಒಂದು ಹಿಡನ್ ಎಜೆಂಡಾ ಇರ್ತದೆ. ಎಲ್ಲೋ ಒಂದು ಕಡೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಪ್ರೊಪಗಾಂಡಾ ಈ ಪ್ಯಾಲೆಸ್ಟೈನಿಯನ್ ಮೂವೀಸ್ಗಳಲ್ಲಿ ಇರುವುದನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಇದರಲ್ಲಿ ಸರ್ಟಿಫಿಕೇಷನ್ ಬೋರ್ಡ್ ಇದೆ, ಅದರಲ್ಲಿ ಮೆಂಬರ್ಸ್ಗಳಿದ್ದಾರೆ. ಈ ಪಿಕ್ಚರ್ಗಳನ್ನು ನೋಡಿ ಇದು ಕೆಲವು ವಿಷಯಗಳ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಗೋವಾದಲ್ಲಿ ಈ ಪ್ಯಾಲೆಸ್ಟಿನಿಯನ್ ಎಜೆಂಡಾ ಇರುವಂಥ ಮೂವೀಸ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅಥವಾ ಶೋ ಮಾಡಲಿಕ್ಕೆ ಬಿಟ್ಟಿರಲಿಲ್ಲ. ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅವರಿಗೆ ಎಲ್ಲ ರೀತಿಯ ದೇಶದ ವಿರುದ್ಧ ಅಥವಾ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಯಾವುದೇ ವಿಷಯಗಳಿದ್ರೂ ಸಹ ಅದಕ್ಕೆ ಮುಕ್ತವಾಗಿ ಅವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಪರಿಪಾಠ ಕೇರಳದಲ್ಲಿದೆ. ಹಾಗಾಗಿ ಕೇರಳದಲ್ಲಿ ಈ ರೀತಿಯ ಪ್ರೊಪಗಾಂಡ ಇರುವಂಥ ಹಿಡನ್ ಎಜೆಂಡಾ ಇರುವಂಥ ಪಿಕ್ಚರ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಯಾಕಂದರೆ ಇದೆಲ್ಲದ ಸಹ ಒಂದು ಹಿಡನ್ ಎಜೆಂಡಾ ಇರ್ತದೆ. ಒಂದು ಪ್ರೊಪಗಾಂಡವನ್ನು ಅವರು ಅದನ್ನು ಜನರ ಮುಂದೆ ತೋರಿಸಲಿಕ್ಕೆ ಅಥವಾ ಆ ಪ್ರೊಪಗಾಂಡವನ್ನು ಫಾರ್ವರ್ಡ್ ಮಾಡುವಂಥ ಒಂದು ವ್ಯವಸ್ಥೆ ಈ ಪಿಕ್ಚರ್ನಿಂದ ಇದೆ. ಪ್ರಕಾಶ್ ರಾಜ್ ಅವರ ಮನಸ್ಥಿತಿ ನಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಮನಸ್ಥಿತಿ. ಹಿಂದೂ ವಿರೋಧಿ ಅದೆಲ್ಲ ಇದ್ದದ್ದೇ, ಅದಕ್ಕಿಂತ ಜಾಸ್ತಿಯಾಗಿ ದೇಶದ ನಮ್ಮ ದೇಶದ ಕಲ್ಪನೆ ಏನಿದೆ ಆ ಕಲ್ಪನೆಯ ವಿರುದ್ಧ ಮನಸ್ಥಿತಿ ಇರುವಂಥ ಒಂದು ವ್ಯಕ್ತಿ ಪ್ರಕಾಶ್ ರಾಜ್ ಅವರು. ಅವರಿಗೆ ವೇದಿಕೆಯಲ್ಲಿ CM ಹತ್ರ ಮಾತಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ
ಅವರು ಈ ಪಿಕ್ಚರ್ಗಳನ್ನು, ಈ ರೀತಿ ಪಿಕ್ಚರ್ಗಳನ್ನು, ಪ್ರೊಪಗಂಡ ಇರುವಂಥ ಪಿಕ್ಚರ್ಗಳನ್ನು ಇಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂಥ ಪ್ರಕಾಶ್ ರಾಜ್ ಅವರದ್ದೇ ಒಂದು ಹಿಡನ್ ಎಜೆಂಡಾ ಬೇರೆಯೇ ಇರ್ತದೆ. ಆ ಎಜೆಂಡನ್ನು ಅವರು ಮುಂದುವರಿಸ್ಕೊಂಡು ಬಂದು ಈ ರೀತಿ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಈ ರೀತಿಯ ಪಿಕ್ಚರ್ಗಳಿಗೆ ಅವಕಾಶವನ್ನು ಖಂಡಿತ ನಾವು ಮಾಡಿಕೊಡಬಾರ್ದು.